ಕೈ ಹಿಡ್ಕೊಳ್ಳಿ ನಾನು ಆಟ ಆಡ್ತೀನಿ ಅಂತ ಅಂದ್ಲು. ಅದ್ರ ಪ್ರೀವಿಯಸ್ ಅವಳು ಆಟ ಆಡ್ತಿರೋದು ಎಲ್ಲ ಕ್ಯಾಪ್ಚರ್ ಆಗಿದೆ. ಇನ್ನ ಲಾಸ್ಟ್ ಮುಳುಗೋ ಸೀನ್ ಇತ್ತಲ್ವಾ, ಸ್ವಲ್ಪ ಚಿಕ್ಕದ್ರಲ್ಲಿ ಮಾಡ್ಕೊಳ್ಳೋದಾದ್ರೆ ನಾನು ಪರ್ಮಿಷನ್ ಕೊಡ್ತೀನಿ, ಇದು ಲಾಸ್ಟ್ ಅಂತ ನಾನು ಹೇಳ್ದೆ. ಅದ್ರಲ್ಲೂ ಅವ್ರು ಏನಂದ್ರೆ ರಿಯಲಾಸ್ಟಿಕ್ ಆಗಿ ಬರ್ಬೇಕು ಸೀನು ಅಂತ ಕಾಲ್ ಎಳಿಯಕ್ ಬರ್ತಿದ್ದಾರೆ, ಅವಳನ್ನ ಮುಳುಗಿಸ್ಬೇಕು. ಅವ್ರ ಕಾಲ್ ಎಳಿಯಕ್ಕೆ ಬಂದಿರೋದು ಅವ್ರು, ಕಿರ್ಚುದ್ಲು ಅವಾಗ. ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ನಡೆದಾಗ ಅವಳಿಗೆ ಭಯ ಆಗಿತ್ತು ಅಲ್ವಾ, ಕಿರ್ಚುದ್ಲು. ಆಮೇಲೆ ಅವರು ತೆಲುಗುಲ್ ಹೇಳ್ತಿದ್ದಾರೆ ಬೇಡ ಬೇಡ ಈ ತರ ಮಾಡ್ಬೇಡ ಮಾಡ್ಬೇಡ ಅಂತ. ಆಮೇಲೆ ನಾನು ಕಿರುಚ್ಕೊಂಡೆ ನೋ 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 ಅಂತ. ಅದೆಲ್ಲ ಕಂಪ್ಲೀಟ್ ಸೀನ್ ಆದ್ಮೇಲೆ ಎಲ್ಲ ಈ ತರ ಸೀನ್ ಇದ್ದಾಗ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಸರ್ ಬರೋದು, ಬಂದ್ಬಿಟ್ಟು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ನಿಶುನ ಹೊಗಳಿದ್ರು, ನನ್ನೂ ಹೊಗಳಿದ್ರು. ನೀವೇನಾದ್ರೂ ಇವತ್ತು ಈ ಸೀನ್ ಏನಾದ್ರೂ ಒಪ್ಕೊಂಡಿಲ್ಲ ಅಂದಿದ್ರೆ ನಮ್ದು ಶೂಟ್ ಸ್ಟಾಪ್ ಆಗ್ತಿತ್ತು. ಇಮಿಡಿಯೇಟ್ ನಾವು ಬೇರೆ ಮಗುನ ಹುಡ್ಕಕ್ಕೂ ಆಗ್ತಿರ್ಲಿಲ್ಲ, ಎಲ್ಲಾರ್ದು ಪೇಮೆಂಟು ವೇಸ್ಟ್ ಆಗ್ತಿತ್ತು. ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಅಂತ ಹೇಳಿದ್ರು ಅವತ್ತು. ಇಷ್ಟೆಲ್ಲ ಹೊಗಳಿಸ್ಕೊಂಡು ಇಷ್ಟೆಲ್ಲ ಅಪ್ರಿಸಿಯೇಷನ್ ತಗೊಂಡು ಇದು ಹೆಂಗಿದು ಈ ಥರದ್ದು ಬೆಳವಣಿಗೆ? ಅವರು ಅದೇ ಕ್ವಶನ್ ಸರ್, ನನಗೆ ಈಗಲೂ ಅದೇ ಕ್ವಶನ್ ಇರೋದು ನನ್ನ ಮೈಂಡಲ್ಲಿ. ಅವರಿಗಾದ್ರೂ ಮನುಷ್ಯತ್ವ ಅನ್ನೋದಿರ್ಲಿಲ್ವಾ? ಈ ಹುಡುಗಿ ಇಷ್ಟು ಡೆಡಿಕೇಶನ್ ಮಾಡಿದ್ದಾಳೆ, ಒಂದು ಸ್ವಲ್ಪ ಡೇ 1 ನಾನು ಆ ಪ್ರೊಡಕ್ಷನಿಗೆ ಮಾಡಿರೋದು ಯೋಚನೆ ಮಾಡಿದ್ರೆ ಇವತ್ತು ನನ್ನ ಮಗಳು ನಾವು ರಿಪ್ಲೇಸ್ ಮಾಡ್ತಾ ಇರಲಿಲ್ಲ ಅನ್ಸತ್ತೆ.